ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಸತ್ಯನಾರಾಯಣ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಬಳಗೆರೆ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ರಾಜಾಸುಯೋ ಯಾಗ ಜರಸಂಧ ವಧೆ ಎಂಬ ಕನ್ನಡ ಪೌರಾಣಿಕ ನಾಟಕ ಹೆಸರು ಪಡೆದ ಖ್ಯಾತಿ ಡ್ರಾಮಾ ನಿರ್ದೇಶಕರು ಟಿಆರ್ ವೀರಭದ್ರೇಗೌಡ ಹಾಗೂ ವಾದ್ಯಗೋಷ್ಠಿ ಹಾರ್ಮೋನಿಯಂ ಖ್ಯಾತಿ ವಿದ್ವಾನರು ತಬಲಾ ಶಂಕರ್ ಗುರು ಕುಪ್ಪಂ, ಸೋಲೆಕ್ಸಾ ಮುನಿರಾಜು ಬೆಂಗಳೂರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಊರಿನ ಮುಖಂಡರು ಹಾಗೂ ವಕೀಲರು ಬಿಎಂ ನಾರಾಯಣಗೌಡ ವಂದನೆ ಕೃಷ್ಣ, ನಾರಾಯಣಸ್ವಾಮಿ ವಂದನೆ ಧರ್ಮರಾಯ, ವೆಂಕಟೇಶ್ ರಾಜು ವಂದನೆ ಭೀಮಾ, ಮೂರನೇ ಧರ್ಮರಾಯ, ಬಿಎಂ ಶಂಕರೇಗೌಡ ಜರಸಂಧ ಎರಡನೇ ಅರ್ಜುನ, ಬಿಎನ್ ಸತೀಶ್ ವಂದನೆ ಅರ್ಜುನ, ಅರುಣ್ ಕುಮಾರ್ ನಕಲ ಜಗದೀಶ್, ಮಿಥುನ ವಂದನೆ ಸಹದೇವ, ಸುರೇಶ್ ಎರಡನೇ ಸಹದೇವ, ಮಂತ್ರಿ ನಲ್ಲಪ್ಪ ರೆಡ್ಡಿ ಭೀಷ್ಮ, ಜ್ಯೋತಿರಾಣಿ ಸತ್ಯಭಾಮ ನೃತ್ಯ, ಗೀತಾರಾಣಿ ಮಲ್ಲ ಮತ್ತು ನೃತ್ಯ, ಶ್ರೀದೇವಿ ದ್ರೌಪದಿ ಸುಚಿತ್ರ, ನಾಚೇಗೌಡ ನಾರದ, ನರಸಿಂಹ ನಾಯಕ್ ಎರಡನೇ ಭೀಮಾ, ಹರೀಶ್ ಎರಡನೇ ಕೃಷ್ಣ, ವಿಜಯಾನಂದ ಪ್ರಾಂಶುಪಾಲರು ದುರ್ಯೋಧನ, ಸೋಮಶೇಖರ್ ಗೌಡ ದುಶ್ಯಾಸನ, ನಾರಾಯಣಸ್ವಾಮಿ ಕರ್ಣ ಆಚಾರ್ಯ, ಕುಮಾರ್ ಗೌಡ ಸೈಂಧವ ಮಲ್ಲ, ಅಶ್ವಥ್ ರೆಡ್ಡಿ ಧೃತರಾಷ್ಟ್ರ, ಶ್ರೀನಿವಾಸ ಶಕುನಿ ಶಿಶುಪಾಲ, ಈರಪ್ಪ ಎರಡನೇ ಧರ್ಮರಾಯ, ದ್ರೋಣಾಚಾರ್ಯ, ಎಂ ಹರೀಶ್ ಸಹದೇವ ಸುರ್ಯೋಧವ, ಪುರೋಹಿತ ಮಂತ್ರಿ ಸಹಕರಿಸಿದ ಗೌರವಾನ್ವಿತ ಊರಿನ ಎಲ್ಲಾ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಯುವ ಮುಖಂಡರು, ನಾಟಕ ಮಂಡಳಿ ಸಹಕರಿಸಿದ ಗೌರವಾನ್ವಿತ ಜನಸಾಮಾನ್ಯರು ಎಲ್ಲರ ವಿಶ್ವಾಸ ಪಡೆದು ಸಹಸ್ರ ಜನಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಹಾಗೂ ಖ್ಯಾತಿ ಹೆಸರು ಪಡೆದ ವಕೀಲರು ಬಿಎಂ ನಾರಾಯಣಗೌಡರವರು ಮಾತನಾಡಿ, ಬಳಗೆರೆ ಗ್ರಾಮದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ವೀರಾಂಜನೇಯ ದೇವಸ್ಥಾನದ ಆವರಣದಲ್ಲಿ 3ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಿತು. ಈ ದಿನ ವೀರಭದ್ರೇಗೌಡ ನಿರ್ದೇಶಕರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡು ಹಾಗೂ ಊರಿನ ಎಲ್ಲ ಹಿರಿಯರಿಗೆ ಮತ್ತು ಪ್ರಮುಖರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹೆಸರು ಪಡೆದ ಖ್ಯಾತಿ ನಿರ್ದೇಶಕರು ವೀರಭದ್ರಗೌಡರವರು ಮಾತನಾಡಿ, ಗ್ರಾಮದಲ್ಲಿ ಪ್ರತಿ ವರ್ಷವೂ ಬ್ರಹ್ಮರಥೋತ್ಸವ ಮುಗಿದ ನಂತರ ಪೌರಾಣಿಕ ನಾಟಕ ಎಲ್ಲರ ಸಹಕಾರದಿಂದ ಗ್ರಾಮದಲ್ಲಿ ಧರ್ಮರಾಜ ರಾಜಸಿ ಯೋಗ ನಾಟಕ ಹಾಗೂ ಕಲಾ ತಂಡದವರಿಂದ ಪ್ರೋತ್ಸಾಹ ನೀಡಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ಯಶಸ್ಸುಗೊಳಿಸಿದರು. ಈ ಸಮಯದಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳು, ಪ್ರೇಕ್ಷಕರಿಗೂ, ಊರಿನ ಜನಸಾಮಾನ್ಯರಿಗೂ, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ, ಊರಿನ ಪ್ರಮುಖರು, ಹಿರಿಯರು, ವಕೀಲರು, ಬಿಎಂ ನಾರಾಯಣಗೌಡ ಕುಟುಂಬದವರು ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು.
ಯುಧಿಷ್ಠರ ಸಕಲ ಲೋಕದಲ್ಲಿ ಸಕಲ ರಾಜರನ್ನು ಜಯಿಸಿ ತನ್ನ ಆಜ್ಞೆಗೆ ಎದುರಿಲ್ಲದಂತೆ ರಾಜ್ಯ ಮಾಡುತ್ತಿರುವವನೇ ಈ ಯಾಗದ ಅಧಿಕಾರಿಯಾಗಿರುವುದು. ಆದರೆ ಬೃಹದ್ರಥನ ಮಗನಾದ ಜರಾಸಂಧನು ಶಿಶುಪಾಲ ದಂತವಕ್ರರ ಸಹಾಯದಿಂದ ಪದೋನ್ನತನಾಗಿ ನನಗೆ ಎದುರಿಲ್ಲದಂತೆ ನಡೆಯುತ್ತಿರುವನು. ಹೌದು ನಾರಾಯಣ, ಹೌದು ಸ್ವಾಮಿ. ಅವರ ಹಾವಳಿಯಿಂದ ಧರ್ಮವು ನಿರ್ಮೂಲನವಾಗುತ್ತಿರುವುದು. ನೀವು ಮನಸ್ಸು ಮಾಡದಿದ್ದರೆ ಲೋಕವು ಉಳಿಯುವುದಿಲ್ಲ. ಮುಚ್ಚರೆ ಅವನು ನನ್ನಿಂದ ಪರಾಜಿತನಾಗಿರುವುದಿಲ್ಲ, ಆದರೆ ನಾನೇ ಅವನಿಂದ 18 ಬಾರಿ ಪರಾಜಿತನಾಗಿರುತ್ತೇನೆ. ಓ ಸ್ವಾಮಿಯೇ, ನಿನ್ನ ಮಾಯೆಯನ್ನು ಬಲ್ಲವನೇ ಬಲ್ಲೆ. ನಾನಿದನ್ನು ಒಪ್ಪಲಾರನು. ನೀವು ಮನಸ್ಸು ಮಾಡಿದರೆ ಅಸಾಧ್ಯವಾದ ವೈಕುಂಠವಾಸ ಸಕಲ ಚರಾಚರ ಜೀವರಾಶಿಗಳಿಗೆ ಆಧಾರ ಸಂಭೂತನಾಗಿರುವ ನಿನಗೆ ಈ ನಾರದನ ಹೆಚ್ಚಾದರೆ ವಿಷಯಂ ನಾಸ್ತಿತೋ ನಾರದೋ ಕಲಹ ಪ್ರಿಯ ಎಂಬ ಲೋಕವಾಣಿಯು ಎಂದಿಗಾದರೂ ಸುಳ್ಳಾಗುವುದಿಲ್ಲವಲ್ಲ. ಕಲಹವೇ ಬರುವ ಕಲಹಪ್ರಿಯನೆಂಬ ನಾಮವನ್ನು ಸಾರ್ಥಕಗೊಳಿಸೋ ದೇವ. ನೆನಪಾಯಿತು ದುಷ್ಟನಾದ ದಂತವಕ್ರ ಮರಣಕ್ಕೆ ಸಿದ್ಧ ನಾನು. ನನಗ ಮರಣವ ಅದು ನಿನ್ನಿಂದ ನನ್ನನ್ನು ವಧಿಸುವಷ್ಟು ಚೌರ್ಯ ಮೂರ್ತಿ ಏನಿದು? ಸ್ತ್ರೀಯರನ್ನು ಅಪರಿಸಿದ ಮಾಯಾವಿ ನಿನಗೆ ಇಷ್ಟನ್ನು ಬರವೇ? ಧರ್ಮನಂದನ ನಾನು ಮದುವೆಯಾಗಬೇಕೆಂದ ವಿಸ್ಮಯನು ಇವನೇ ಮದುವೆಯಾದನು. ಇವನೊಬ್ಬ ದೇವದೇವನೇನಾ? ಎಲ್ಲವೋ ಶಿಶುಪಾಲ, ನನ್ನನ್ನು ನಿಲ್ಲಿಸಿದ್ದು ಸಾಲದೆ ರಾಮಣಿಯಾದ ರುಕ್ಮಣಿಯನ್ನು ಸಹ ನಿಲ್ಲಿಸುತ್ತಿರುವೆಯಾ? ಇನ್ನು ನಾನು ಸಹಿಸಲು ಏನು ಮಾಡಿದೆ ಈ ಅಜ್ಞಾನವನ್ನು? ಪ್ರಯಾಸವನ್ನು ಸಾಕು ಮಾಡು, ಇಲ್ಲವಾದರೆ ಈ ಗದಾದಂಡದಿಂದ ಭಕ್ತ ಮಹಾಶಯರೇ, ಕಲಾವಿದರೆ, ಈ ದಿನ ಬಳಗೇರಿ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸತ್ಯನಾರಾಯಣ ಸ್ವಾಮಿ ಪ್ರಸನ್ನ ನಾಟಕ ಮಂಡಳಿಯವರು ಧರ್ಮರಾಜರ ರಾಜಸುಯೋಗ ಅಥವಾ ಜರಾಸಂಧನ ವಧೆ ಅಂತಕ್ಕಂಥ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸಿದರು. ತೆರ್ನಳ್ಳಿ ಟಿ.ಆರ್. ವೀರಭದ್ರೇಗೌಡರ ನಿರ್ದೇಶನದಲ್ಲಿ ಈ ನಾಟಕ ನಡೆಯಿತು. ಈ ಒಂದು ನಾಟಕದ ಪ್ರಯುಕ್ತ ಬಳಗೇರಿ ಗ್ರಾಮದಲ್ಲಿ ಈ ದಿನ ಸಹಸ್ರ ಜನಸಂಖ್ಯೆಯಲ್ಲಿ ಎಲ್ಲ ಕಲಾವಿದರ ತಂಡದಲ್ಲಿ ಯಾವ ರೀತಿ ಒಂದು ಡ್ರಾಮಾ ಇದರಲ್ಲಿ ಒಂದು 10 ಗಂಟೆಯಿಂದ ಈ ಒಂದು 5:30 ಗಂಟೆವರೆಗೂ ಯಾವ ರೀತಿ ಪ್ರದರ್ಶನ ಜನರಿಗೆ ಒಂದು ಮನೋರಂಜನೆ ತೋರಿಸಿ. ಬಳಗೇರಿ ಗ್ರಾಮದಲ್ಲಿ ಜಾತ್ರೆ ಪ್ರಯುಕ್ತ ಧರ್ಮರಾಜರ ರಾಜಸುಯೋಗ ಅಥವಾ ಜರಾಸಂಧನ ವಧೆ ಅಂತಕ್ಕಂಥ ಕನ್ನಡ ಪೌರಾಣಿಕ ನಾಟಕವು ರಾತ್ರಿ 9:00 ಪ್ರಾರಂಭವಾಗಿ ಬೆಳಿಗ್ಗೆ 5:00 ಮಂಗಳಾರತಿ ಆಯಿತು. ಈ ಒಂದು ಯಶಸ್ವಿಯಾಗಿ ಎಲ್ಲ ಒಂದು ಸಹಕಾರ ಯಾವ ರೀತಿ ಇದು ಕಲಾವಿದರು, ಭಕ್ತರು, ಮಹಾಶಯರು ಎಲ್ಲ ಬಹಳ ಸೇರಿ ಕಲಾವಿದರು ನನ್ನ ಪ್ರೋತ್ಸಾಹ ಮಾಡಿದರು.
भव्यभुवनेश्वरं भूतनाथं शिवं शङ्करं शम्भुवेशानमीडे गणेरुण्डमालं तमांसत्मजालं महाकालकालं गणेशाभिमानम् जटाजूटगङ्गोत्तरङ्गैर्विशिष्यं शिवं शङ्करं शम्भुवेशानमीडे मुदामाकरं मण्डलं मण्डयन्तं महामण्डलं भस्मभूषाधरं अनादिन्द्रपारं महामोहमालं शिवं शङ्करं शम्भुवेशानमीडे वटाधो निवासं महाट्टहासं महापापनाशं सदा सुप्रकाशम् गिरीशं गणेशं ವಿಧಿಶಾಲೆಯಾಗಿದೆ.
ಆಗ ಈ ನನ್ನ ಹೊಟ್ಟೆ ಉಬ್ಬರವನ್ನು ತಗ್ಗಿಸಿಕೊಳ್ಳುವುದು. ನಾರಾಯಣ ನಾರಾಯಣ ಎರಡು ಕಣ್ಣುಗಳು ಹೃದಯವು ಸಾಮ್ರಾಜ್ಯ ಪದವಿಗಾಗಿ ನಿಮ್ಮನ್ನು ಜರಾಸಂಧನೆಂಬ ಗುರುತಿದ ಬಳಿಕ ಕೊಂದುವುದೇ ಅದು ಆಗದು. ದೇವಲೋಕದವರೆಲ್ಲರೂ ನಕ್ಕರೂ ನಗಲಿ, ಜನರು ಆಡಿಕೊಂಡರೂ ಹಾಡಿಕೊಳ್ಳಲು, ಇದರಿಂದ ನಮ್ಮ ತಂದೆಗೆ ಆಗ್ರಹ ಉಂಟಾದರೂ ಆಗಲಿ. ಈ ರಾಜ್ಯ ಶಿವೇ ಬೇಡ. ನಾನು ಸನ್ಯಾಸಿಯಾಗುವುದು ಸ್ವಾಮಿ, ನಾನು ಸನ್ಯಾಸಿ. ಏನು ಹೀಗೆ ಹೇಳಿವೆ? ಎಷ್ಟು ಸಮರ್ಥನಾದರೂ ಪ್ರಯತ್ನ ಬರಬಲ್ಲವನಿಗೆ ಐಶ್ವರ್ಯವು ಕೀರ್ತಿಯು ಮೈ ಸೇರುವುದುಂಟೆ. ಏಡಿಯೊಡನೆ ಕಿತ್ತಾಡಿ ಗೆಲ್ಲುವುದಕ್ಕಿಂತ ಬಲಿಷ್ಠರೊಡನೆ ಹೋರಾಡುವುದು ಮೇಲಲ್ಲವೇ? ನಿನ್ನ ಅನುಗ್ರಹವು ಪಾರ್ಥನ ಸಹಾಯ ಶ್ರೀಕೃಷ್ಣ ಕೃಪೆ ನನ್ನ ಮೇಲೆ ಇರುವಾಗ ಆ ಜರಾಸಂಧನನ್ನು ಜಯಿಸುವುದು ಏನು ಸಾಧ್ಯ? ಅರಣ್ಯಕ್ಕೆ ಹೋಗಿ ಚಂಡಿಕೌಶಿಕನೆಂಬ ಋಷಿಯನ್ನು ಕಂಡು ಸೇರಿಸಿ ಅವರು ಕೊಟ್ಟ ರಸಫಲವನ್ನು ತನ್ನ ಇಬ್ಬರು ಪತ್ನಿಯರಿಗೆ ಹಂಚಿ ಅರ್ಧಂತ ಹಂಚಿಕೊಟ್ಟರು. ಅದನ್ನು ಸೇವಿಸಿದ ಗರ್ಭಿಣಿಯರಾದ ಆ ರಾಜ ಪತ್ನಿಯರು ಏಕಕಾಲದಲ್ಲಿ ಅರ್ಧಂತ ದೇಹಕ್ಕೆ ಪ್ರಸರಿಸಿದರು. ಇದೇನೋ ಅನಿಷ್ಟವನ್ನು ತಿಳಿದು ಆ ಅರ್ಧದೇಹವನ್ನು ಹೊರಬಿಸಾಕರು. ಅದನ್ನು ಕಂಡು ಜರ ಎಂಬ ರಾಕ್ಷಸಿಯು ಆ ರಾತ್ರಿ ಸಂಚರಿಸಿದ್ದ ಜರ ಎಂಬ ರಾಕ್ಷಸಿಯು ಇಲ್ಲವೆಚ್ಚಿಸಿ ಅದನ್ನು ಎರಡು ಭಾಗಗಳನ್ನು ಜೋಡಿಸಿ ಆ ಮಗುವಿಗೆ ಜೀವ ಉಂಟಾಗಿ ಪ್ರಸರಿಸತೊಡಗಿತು. ಅದನ್ನು ಆ ರಾಕ್ಷಸಿಯು ಆ ಮಗುವನ್ನು ವರ್ಧಕನಿಗೆ ಕೊಟ್ಟು, ಇದು ನನ್ನಿಂದ ಸೇವಿಸಲ್ಪಟ್ಟು ಜೀವ ಉಂಟಾದ ಮಗುವಿಗೆ ಜರಾಸಂಧನನ್ನು ನಾಮಕರಣ ಮಾಡುವುದಕ್ಕೆ ತಿಳಿಸಿ ಅದರಿಂದ ಹೊರಟುಕೊಂಡರು. ಆ ರೀತಿ ತಿಳಿಸಿದ ಆ ಜರಾಸಂಧನು ಅಭಿವೃದ್ಧಿ ಹೊಂದಿ ಪರಮೇಶ್ವರನ ಸಕಲ ವರಗಳನ್ನು ಪಡೆದು ಹೆಚ್ಚಿನಿಂದ ಬೆಳೆಯುತ್ತಿರುವನು. ಅಂಕುಚಿತ ನಿರ್ಮಾಣ ಚತುರ್ಮಯನಾದ ಓ ಮಯ ಬ್ರಹ್ಮ, ನಿನ್ನ ಶಿಲ್ಪನ ಚಾತುರ್ಯದ ಮಹಿಮೆ ಆತ್ಮನಿಗಾಗಲಿ ವಿಶ್ವಬ್ರಹ್ಮನಿಗಾಗಲಿ ಇಲ್ಲ ಇಲ್ಲ ಇಲ್ಲ. ಇರಬಹುದು, ಇಲ್ಲದೆ ಹೋಗಬಹುದು. ಹೋದರೆ ಪಾಂಡವರ ಪರಾಶಕ್ತಿಗೆ ಇಂತಹ ಭವನವು ಲಭಿಸಿರುವುದು ನಮಗೆ ತೀರದ ಹವಾಮಾನ. ಏನು ಆಶ್ಚರ್ಯ! ನಿರ್ಜೀವ ಶಿಲೆಯೋ ಜೀವಂತ ಗೊಂಬೆಯ
ಶ್ರೀ ಎಂ ನಾರಾಯಣಗೌಡ ವಕೀಲರು ಹಾಗೂ ಕುಟುಂಬದವರು ಇವರ ಕಡೆಯಿಂದ ಶ್ರೀ ಎಂ ನಾರಾಯಣಗೌಡರನ್ನ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೀನಿ. ಆದ್ರೆ ಪ್ರಸ್ತುತ ಅವರು ಒಂದು ಪಾತ್ರಧಾರಿಗಳಾಗಿದ್ದಾರೆ. ಮತ್ತೊಬ್ಬರು ಈ ಒಂದು ಬಿ ವಿ ವೆಂಕಟೇಶ್ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯರು ಒಳಗಡೆ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸಿ ಮಂಜು ಶಂಕರ್ ರವರನ್ನ ಈ ಒಂದು ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಒಂದು ನಾಟಕದ ವ್ಯವಸ್ಥಾಪಕರಾಗಿ ಬಿ ಎಂ ವೆಂಕಟೇಶ್ ರೆಡ್ಡಿ ಬಳಗರೆ ಅವರು ಈ ಒಂದು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ನಾಟಕದ ವ್ಯವಸ್ಥಾಪಕರಾಗಿ ಶ್ರೀ ಭವನ ಗರ್ಭದಲ್ಲಿ ಸುಂದರವಾದ ಜಲಾಶಯವೇ ಅತಿಮೋಹಿತವಾಗಿದೆ. ಏನು ಮತ್ತೊಂದು ಜಲಾಶಯವೇ? ಇದು ನಮ್ಮ ಭ್ರಮೆಯಾಗಿರಬಹುದು. ನಿನ್ನ ಉನ್ಮತ್ತ ವಿಕಟಾಟ್ಟಹಾಸ ಎಷ್ಟು ಮರೆತರು ಮರೆಯಲಾರದ ನಿನ್ನ ಪ್ರಹಸನಗಳೇ ನನ್ನ ಕರ್ಣಪದಗಳನ್ನು ಚಿತ್ರ ಮಾಡುತ್ತಿವೆಯಲ್ಲ. ಓಹೋ, ಕ್ಷೀರಾವಾರಸಿ ಜನತನ ಆಕಸದಾಕರ ವರವಂಶದೋತ್ಪನ್ನ ಭರತ ಕ್ಷತ್ರಿಯ ಸಾಮ್ರಾಜ್ಯ ದೊರೆಯಾಗಿದ್ದು ನಿಜಭುಜ ವೀರ ಪ್ರಕಂಪಿತ ಚತುರ್ದಶ ಭವನ ಶೂರ್ಯವೇಣವರಾದ ಶತ ಸೋದರಿಗೆ ಹಸ್ತಿನಾಪುರದ ಪ್ರಚಂಡ ಗೌರವವೆನಿಸಿದ ನನ್ನ ನೋಡಿ ಒಂದು ಹೆಣ್ಣು ಅಬಲೆ ಅಹಾ ಎಂದು ನಗುವುದೇ. ಅದೂ ಅಲ್ಲದೆ ತನ್ನ ಪತಿಗಳಿಗೆ ಸರಿಸಮಾನಾದ ಭಾವನು ಎಂದು ಲೆಕ್ಕಿಸದೆ ಲಜ್ಜಾ ವಿಮುಕ್ತೆಯಾಗಿ ಗೃಹಿಣಿ ಧರ್ಮವನ್ನು ಸಹ ಪಾಟಿಸದೆ ತನ್ನ ಪರಿಚಾರಿಕೆಯರೊಡನೆ ನನ್ನನ್ನು ನೋಡಿ ಅವಹೇಳನ ಮಾಡುವುದೇ. ಆ ಲಜ್ಜೆಗೆಟ್ಟ ನವಚಿಕೆಗೆಟ್ಟ ಹೆಣ್ಣಿಗೆ ಮಾನವೇನು ಮರ್ಯಾದೆಯೇ? ಒಬ್ಬರ ನಂತರ ಒಬ್ಬರಂತೆ 5 ಪತಿಗಳೊಂದಿಗೆ ಇಡೀ ವರ್ಷವೂ ಸುಖಿಸುವ ಆ ಕುಲಕಲಾಡಿ ಪಾಂಚಾಲಿ ನೆಟ್ಟ ಮಾತ್ರಕ್ಕೆ ನಮಗೆ ಏನು ಅವಮಾನವೇ ಇಲ್ಲ. ಆದರೂ ಈ ಲೋಕವು ನಮ್ಮ ಬಗ್ಗೆ ಏನಂದುಕೊಂಡಿದ್ದು ನಾನು ಇದು ಪಾಂಡವರು ನಮಗೋಸ್ಕರ ನಮ್ಮ ಕೇಡನ್ನುಂಟು ಮಾಡಲು ನಡೆಸುತ್ತಿರುವ ರಾಜಸೂಯಾಗವನ್ನು ತಿಳಿದು ನಾನೇ ಕೆಳಗೆ ಬರಬೇಕಿತ್ತು. ಒಂದನ್ನು ಸರಿ
ಈ ಬಳಗೆರೆ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಹಾಗೂ ವೀರಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ 3ನೇ ಬ್ರಹ್ಮರಥೋತ್ಸವವು ನಡೆಯಿತು. ಈ ಬ್ರಹ್ಮರಥೋತ್ಸವದ ಅಂಗವಾಗಿ ಈ ದಿನ ಅಂದರೆ 1/5/2024 ರಾಜಸೂಯ ಯಾಗ ಅಥವಾ ಜರಾಸಂಧನ ವಧೆ ಎಂಬ ನಾಟಕವನ್ನು ನಮ್ಮ ತೆರನಹಳ್ಳಿ ವೀರಭದ್ರೇಗೌಡರ ಸಮ್ಮುಖದಲ್ಲಿ ಅವರು ಗುರುಗಳಾಗಿದ್ದಾರೆ. ಅವರೆಲ್ಲ ಈ ಬಳಗೆರೆ ಗ್ರಾಮದಲ್ಲೆಲ್ಲ ಚೆನ್ನಾಗಿ ನಡೆಸ್ಕೊಟ್ರು. ಅದೇ ರೀತಿಯ ಈ ಕಾರ್ಯಕ್ರಮದಲ್ಲೂ ಸಹ ತುಂಬ ಸಂಖ್ಯೆಯಲ್ಲಿ ಜನ ಬಂದು ಇದನ್ನು ನೋಡಿ ಆನಂದ ಪಟ್ಟಿದ್ದಾರೆ. ಕೆಲವರೆಲ್ಲ ನಾವು ಹೋಗಿ ಅಲ್ಲಿದ್ದಂಗೆನೇ ಇಲ್ಲ, ಚೆನ್ನಾಗಿ ನಡೀತು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು, ಸಂತೋಷ ಪಟ್ಟಿವೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಿತು. ಭಾಗದ ನಾವು ಕಪಟಿಗಳಲ್ಲ, ಶತ್ರುವಿನ ಮನೆಯನ್ನು ವಾರಾಂತರದಲ್ಲಿ ಪ್ರವೇಶಿಸಬೇಕೆಂಬುದು ನೀತಿಶಾಸ್ತ್ರ ಸಮ್ಮತ. ಆದ್ದರಿಂದ ನಾವು ಮಾಡಿದ್ದೇವೆ, ಆ ಕಾರ್ಯವಿಲ್ಲ. ಏನು ಇದು? ನಿಮಗೆ ಶತ್ರುವಿನ ಮನೆಯೇ? ಹೌದು. ನಿಮಗೂ ನಮಗೂ ಯಾವಾಗಿನಿಂದ ಶತ್ರುತ್ವ? ಯಾಕೆ ಯಾಕೆ? ನೀನು ಹಿರಿಯರನ್ನು ಹೀಯಾಳಿಸಿ ಧರ್ಮಕ್ಕೆ ವಿರೋಧವಾಗಿ ನಡೆಯುತ್ತಿದ್ದಾಗಿಂದಲೂ ಶತ್ರುತ್ವ, ಅದೇ ಶತ್ರುತ್ವಕ್ಕೆ ಕಾರಣ.
ನಿರಪರಾಧಿಗಳಾದ ರಾಜರನ್ನು ಸೆರೆಯಲ್ಲಿಟ್ಟು ರಾಜ್ಯ ಮತದಿಂದ ಮೆರೆಯುತ್ತಿರುವುದೇ ಈ ಶತ್ರುತ್ವಕ್ಕೆ ಕಾರಣ. ಯಾರು ನೀವು? ಆ ರಾಜರಿಗೆ ನೀವೇನು ಮಕ್ಕಳ ಮೊಮ್ಮಕ್ಕಳು? ಯಾರು ನೀವು? ನಾವೇ ಈಗ ಏನಾಗಬೇಕಾಗಿತ್ತು? ನಿರಪರಾಧಿಗಳಾದ ರಾಜರನ್ನು ಸೆರೆಯಿಂದ ಬಿಡಿಸಿ ನಿನಗೆ ತಕ್ಕ ಬುದ್ಧಿ ಕಲಿಸಬೇಕಾಗಿತ್ತು. ನನಗೆ ತಕ್ಕ ಬುದ್ಧಿ ಕಲಿಸುವ ಕೃಷ್ಣ. ತಬಲಾ ವಾದ್ಯದ ನುರಿತ ವಿದ್ವಾನ್ ಶ್ರೀ ಶಂಕರ್ ಗುರುರವರನ್ನ ಕುಪ್ಪಂ ರವರನ್ನು ಸಹ ಈ ಒಂದು ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಸೋಲೆಕ್ಸ್ ವಿದ್ವಾನ್ ಶ್ರೀ ಮುನಿರಾಜು ಬೆಂಗಳೂರು ರವರನ್ನು ಸಹ ಈ ಒಂದು ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಎಲ್ಲ ಒಂದು ವ್ಯವಸ್ಥಾಪಕ ಮಂಡಳಿಗೆ ಮೊಟ್ಟ ಮೊದಲನೇದಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸನ್ಮಾನವನ್ನ ಈ ಒಂದು ಬಳಗೆರೆ ಗ್ರಾಮದ ಹಿರಿಯರು ನಡೆಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತೇವೆ. ಈ ಸಮಸ್ತ ಸಾಮ್ರಾಜ್ಯವು ನನ್ನದೇ ಆಗಿರುವುದು. ಈ ದಿನ ಪ್ರಾತಃ ಕಾಲದಿಂದ ನಡೆದು ನನ್ನ ಪಾದಗಳು ಬಹಳವಾಗಿ ನೋಯಿದ್ದೆವು. ನಾನು ಎಲ್ಲೆಲ್ಲಿ ಸಂಚರಿಸಿದರೂ ನನ್ನ ಕಲಾದ ಮಾಯೆಗೆ ಒಬ್ಬರೂ ನಿನ್ನ ಪ್ರಯಾಸವನ್ನು ಸಾಗಬಾರದು, ಇಲ್ಲವಾದರೆ ಈ ಗದಾದಂಡದಿಂದ ಕಳ್ಳಾಡುವೆನು. ಭೀಮಸೇನ ಶಾಂತನಾಗು. ಸಕಲ ಧರ್ಮ ಸ್ವರೂಪರಾದ ಮಹನೀಯರೇ, ಈ ತುಂಬಿದ ಸಭೆಯಲ್ಲಿ ಈ ನೀಚನಾದ ದುಶ್ಯಾಸನರು ನನ್ನ ಕೇಶನಾಶ ವಿಘ್ನೇಶ್ವರ ನಿನ್ನ ಪಾದವೇ ಗತಿ ಗೋವಿಂದ. ಶ್ರೀ
ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾರ ಬಿಂದುಗಳಿಗಿಂತ ಸಾರಿ ಗೋವಿಂದ. ಆಂಜನೇಯ ವರದ ಗೋವಿಂದ. ಆದಿಶಕ್ತಿ ಸ್ವರೂಪಿಣಿ ಸತ್ಯಮ್ಮ ತಾಯಿ ನಿನ್ನ ಪಾದವೇಗತಿ ಗೋವಿಂದ. ಹರ ನಮಸ್ ಮಂಗಳ ಪಾರ್ವತಾವತಿಯೇ.